ನಮಸ್ಕಾರ ಸ್ನೇಹಿತರೆ, ಮೊದಲನೇ ಬಾರಿಗೆ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ನೋಡಿ ನಮ್ಮ ಮನೆ ದೇವರು, ಯಾಕಂದ್ರೆ ಮನೆ ದೇವರೇ ಅಲ್ವಾ, ನಮಗೆ ಊಟ ತಿಂಡಿ ಎಲ್ಲ ದಯಪಾಲಿಸೋ ಥರ ನಾನು ಇಲ್ಲಿಂದಾನೇ ಸ್ಟಾರ್ಟ್ ಮಾಡೋಣ ಅಂತ ಮೊದಲನೇದನ್ನು ನಮ್ಮ ದೇವ್ರ ಮನೆ, ನಮ್ಮ ಇಷ್ಟಾರ್ಥ ದೇವರು ಮನೆ ದೇವರು ಅಂದ್ರೆ ತಿರುಪತಿ ತಿಮ್ಮಪ್ಪ ಅಷ್ಟಲಕ್ಷ್ಮೀ ಎಲ್ಲಾರನ್ನೂ ಇಕ್ಕಿದ್ದೀನಿ. ಫಸ್ಟ್ ಮೊದಲನೇ ಬಾರಿಗೆ ನಾವು ತಿರುಪತಿ ತಿಮ್ಮಪ್ಪನ್ನೇ ನೆನೆಸ್ಕೊಳ್ಳೋದು, ಅಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನಮ್ಮ ಮನೆ ನೋಡಿ ಹೇಗೆ ಮಾಡಿಸಿದ್ದೀನಿ, ಎಲ್ಲ ಲೈಟಿಂಗ್ಸು ಎಲ್ಲಾನು, ಟಿವಿ ಶೋಕೇಸು ಎಲ್ಲ ಮಾಡಿಸಿದ್ದೀನಿ. ಆಂಜನೇಯ ಸ್ವಾಮಿ ಮನೆ ಮೈನ್ ಡೋರ್ಗೆ ಹಾಕ್ಕೊಂಡಿದ್ದೀವಿ. ನಮ್ಮ ಇಷ್ಟಾರ್ಥ ದೇವರು ಅವರು ನೋಡಿ ಟಿವಿ ಸ್ಟ್ಯಾಂಡ್ ತಂದಿದ್ದೀನಿ. ಸಾಕಷ್ಟು ವಿಡಿಯೋಗಳು ಇದ್ರ ಮುಖಾಂತರ ಮಾಡ್ತಾ ಇದ್ದೀನಿ. ಮೊಬೈಲ್ಗೂ ಅಡ್ಜಸ್ಟ್ ಆಗುತ್ತೆ ಇದು. ನನಗೆ ಮನೆಯಲ್ಲಿ ಗಿಡಗಳು ಬೆಳೆಸ್ಬೇಕಂತ ತುಂಬ ಇಷ್ಟ ಕಣ್ರಿ. ನೋಡ್ರಿ ಈ ಥರ ಎಲ್ಲ ಗಿಡಗಳು ಪಾಟ್ಗಳೆಲ್ಲ ಇಟ್ಕೊಂಡಿದ್ದೀನಿ. ದಿನ ಬಿಟ್ಟು ದಿನ ಒಂದು ಗ್ಲಾಸ್ ನೀರು ಹಾಕಿದ್ರೆ ಸಾಕು. ಮನಿ ಪ್ಲ್ಯಾಂಟ್ ಅಂತೆ ನೋಡಿ, ಇಲ್ಲಿ ಮನಿ ಪ್ಲ್ಯಾಂಟ್ ಇಟ್ಕೊಂಡಿದ್ದೀನಿ. ಇದೊಂದು ಗಿಡ ನಮಗೆ ಉಸಿರಾಡೋಕ್ಕೆಲ್ಲ ಒಳ್ಳೆ ಗಾಳಿ ಕೊಡುತ್ರಿ ಇದು. ರಾತ್ರಿ ಹೊತ್ತು ಎಲ್ಲ ಕಿಟಕಿಗಳು ಎಲ್ಲ ಮುಚ್ಚಿಬಿಟ್ಟಿರ್ತೀವಲ್ಲ ಮನೆಗೆ, ಅವಾಗೆಲ್ಲ ಇದು ನೋಡೋಕ್ಕೆ ಎಷ್ಟೋ ಚಂದ. ಗ್ರೀನ್ ಮನೆ ಒಳಗಡೆ ಗ್ರೀನ್ ಕಾಣಿಸ್ತಂದ್ರೆ ಎಷ್ಟೋ ಚಂದವಾಗಿರ್ತದೆ ನೋಡಿ. ನಗ್ತಾ ಇರ್ತವೆ ಗಿಡಗಳೆಲ್ಲ ನಮ್ಮನ್ನು ನೋಡಿ ನಗ್ತಾ ಇದ್ದಾವೆ ಏನೋ ಅನ್ಸುತ್ತೆ ನೋಡಿ. ವಾ ಏನಿಲ್ಲ, ನೋಡ್ಕೊಂಡ್ಸತಿ ಹಿಂಗೆ ಅಂತ ಇದ್ರೆ ಒಂದೊಂದು ಗಿಡ ಎಲ್ಲ ಚಿಗುರ್ತಾ ಐತೆ ಗಿಡ ನೋಡಿ. ಇದು ಅಷ್ಟೇ ಎಲ್ಲ ಚಿಗುರ್ತಾ ಐತೆ, ಇದು ಅಷ್ಟೇ ನೋಡಿ. ಅವಾಗ ನಗ್ತಾ ಇದ್ರೆ ಗಿಡಗಳಿಗೆ ಏನೋ ಅಂತ. ಇನ್ನು ಮನೆ ಮೇಲೆ ಇದಾವೆ, ನೋಡ್ಕೊಂಡ್ ಬರೋಣ ಬನ್ನಿ. ಮೆಟ್ಲತ್ತಿ ಹೋಗ್ಬೇಕು. ಹತ್ತಿ ಹೋದ್ರೆ ನೋಡಿ ಮನೆ ಮೇಲೇನು ಸಾಕಷ್ಟು ಇಕ್ಕಿದೀವಿ. ಈ ಬೇಜಾನ್ ಹೂವು ಬಿಡುತ್ತಾರೆ. ಇದು 15-20 ಹೂವು ಬಿಡ್ತಾರೆ. ಇದನ್ನು ಮಲ್ಲಿಗೆ ಗಿಡ, ಇದು ಮಲ್ಲಿಗೆ ಗಿಡ ನೋಡಿ, ಒಂದೊಂದೇ ಬಿಡ್ತಾ ಇದೆ ನೋಡಿ. ಕನಕಾಂಬರ ಗಿಡಗಳನ್ನ ನೆಟ್ಟಿದೀವಿ ನೋಡಿ. ಇದು ನಿಂಬೆ ಹಣ್ಣು ಗಿಡ, ಇದು ನಿಂಬೆ ಹಣ್ಣು, ಇದು ಗೊತ್ತಲ್ಲ ನೋಡಿ. ಇದು ದಾಸವಾಳ ಗಿಡ, ಇದು ದಾಸವಾಳ ಗಿಡ, ಇದು ರೋಸು, ಇದು ದೊಡ್ಡ ಪತ್ರೆ ಗಿಡ. ಇದು ಕೆಮ್ಮು ಒಂದು 2 ಎಲೆ ಉಪ್ಪು ಹಾಕ್ಕೊಂಡು ತಿಂದ್ಬಿಟ್ಟ ಅಂದ್ರೆ ಓಡೋಗ್ಬಿಡ್ತದೆ. ಹಂಗೆ ನೋಡಿ ಈ ಕಡೆ ಇದಾವೆ ನೋಡಿ. ಈ ಗಿಡ ಪೂಜೆ ಮಾಡ್ತಾರ ಗೊತ್ತಾ, ಇದು ಲೋಟಸ್. ಇದು ಲೋಟಸ್ಸು, ಹೂವು ಬಿಡುತ್ತೆ ಅವಾಗವಾಗ. ಇದು ಪೂಜೆ ಮಾಡೋಂಥ ಗಿಡ. ಇದು ಅಷ್ಟೇ ನೋಡಿ. ಇದು ಫಿಶ್, 2 ಫಿಶ್ ಬಿಟ್ಟಿದ್ದು 1000 ಫಿಶ್ ಆಗ್ಬಿಟ್ಟವೆ ಅದ್ರ ಒಳಗಡೆಗೆ. ಕಾಣಿಸ್ತಾ ಇದಾವ ನೋಡಿ, 1000 ಫಿಶ್ ಆಗ್ಬಿಟ್ಟವೆ. ನೋಡಿ ಇಲ್ಲಿ ಇದು ಸಾಂಬಾರು ಮಾಡೋದು ಏನೋ ಕಾಣಿಸ್ತಾ ಇದೆಯಾ ಇದು. ಮತ್ತೆ ಹೀರೆಕಾಯಿ ಗಿಡ ಹಾಕಿದ್ರೆ ಯಾಕೋ ಅದು ಸ್ವಲ್ಪ ಮಳೆ ಜಾಸ್ತಿಯಾಗಿ ಬಾಡೋಗ್ತಾ ಇದೆ, ಕಿತ್ತಾಕ್ತೀನಿ ನೋಡಿ. ಹೀರೆಕಾಯಿ ನೋಡ್ರಿ, ಹೀರೆಕಾಯಿ ಬಿಡ್ತಾ ಇದೆ ನೋಡಿ. ಇದೇ ಹೀರೆಕಾಯಿ ಚಿಕ್ಕದು ಬಿಡ್ತಾ ಇದೆ. ಇನ್ನೊಂದು ಬಳ್ಳಿ ಒಣಗೋಗ್ತಾ ಇದೆ, ಗೊತ್ತಿಲ್ಲ ಯಾಕೆ ಅಂತ ನೋಡಿ. ಈ ಥರ ಪ್ಲಾಂಟ್ಗಳೆಲ್ಲ ಬೆಳೆಸಿದ್ದೀನಿ. ನಮ್ಗೆ ಇಷ್ಟ ರೀ ನೋಡೋಕ್ಕೆ ವಾತಾವರಣ. ಬನ್ನಿ ನಮ್ಮ ಲೇಔಟ್ ವಾತಾವರಣ ತೋರಿಸ್ತೀನಿ ಹೇಗಿದೆ ಅಂತ. ತೋರ್ಸು ನೋಡಿ ಹೆಂಗೆ ಕಾಣಿಸ್ತದೆ ನಮ್ಮ ಲೇಔಟ್. ಕಾಣಿಸ್ತಾ ಇದೆಯಾ? ನಮ್ಮ ಮನೆ ಮುಂದೆ ತೋರಿಸ್ತೀನಿ ಇಲ್ಲಿ. ನೋಡಿ ಹೆಂಗೆ ಕಾಣಿಸ್ತಾ ಇದೆಯಾ ನಮ್ಮ ಲೇಔಟ್. ಇದು ಮುನಿಸ್ವಾಮಿ ಲೇಔಟ್ ಅಂತ. ಫಸ್ಟ್ ಟೈಮ್ ನಾನು ಇಲ್ಲಿ ಶುರು ಮಾಡ್ತಾ ಇರೋದು. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ನಾನು ಬೇಡ್ಕೊತೀನಿ. ಇಂತಿ ನಿಮ್ಮ ಶ್ರೀನಿವಾಸ ಮೂರ್ತಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.